ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಕ್ವಿಕ್ ಆಗಿರುವಂಥ ಫೇಸ್ ಮಾಸ್ಕ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೇಸ್ ಮಾಸ್ಕ್ ನನ್ನ ಗೋ ಟು ಅಂತಲೇ ಹೇಳ್ಬೋದು. ಲೈಕ್ ನನಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಫೇಸ್ ಮಾಸ್ಕ್ ತುಂಬಾ ಇಷ್ಟ ಆಗ್ತಿದೆ. ಯಾಕಪ್ಪ ಅಂತಂದರೆ ಲೈಕ್ ನೀವು ಇನ್ಸ್ಟೆಂಟಾಗಿ ರಿಸಲ್ಟ್ನ ನೋಡ್ಬೋದು. ಒಂದು ಬ್ರೈಟ್ ಸ್ಕಿನ್ ಕೊಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀವು ಕಂಟಿನ್ಯೂಸ್ ಆಗಿ ಲೈಕ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ನ ನೀವು ನೋಡಬಹುದು. ಸೊ ಯಾವುದು ಆ ಫೇಸ್ ಮಾಸ್ಕಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಬನ್ನಿ ನೋಡ್ಕೊಂಬರೋಣ. ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಮತ್ತೆ ಆಗ್ತಾಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ನನ್ನ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಏನಪ್ಪ ಅಂತಂದರೆ ಲೈಕ್ ನಮ್ಮ ಕಿಚನಲ್ಲಿ ಸಿಗುವಂಥ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಸ್ಕಿನ್ಗೆ ಒಳ್ಳೆ ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಸೊ ಇವತ್ತು ಅಂಥದ್ದೇ 2 ಮೇಜರ್ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ಫೇಸ್ ಪ್ಯಾಕ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ 2 ಇಂಗ್ರೀಡಿಯೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮೊದಲನೇದು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು. ಎಸ್, ರೈಸ್ ಫ್ಲೋರಲ್ಲಿರುವಂಥ ಸ್ಕಿನ್ ಕೇರ್ ಬೆನಿಫಿಟ್ಸ್ ಏನು ಮಾಡುತ್ತಪ್ಪ ಈ ಒಂದು ರೈಸ್ ಫ್ಲೋರ್ ಅಂತ ಹೇಳೋದಾದರೆ, ರೈಸ್ ಫ್ಲೋರಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಹಲವಾರು ಬೆನಿಫಿಟ್ಸ್ಗಳನ್ನ ಕೊಡುತ್ತೆ. ಹೇಳಬೇಕು ಅಂತಂದರೆ ಒಂದು ಸ್ಕಿನ್ನಲ್ಲಿರುವಂಥ ಆಯಿಲ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ಗ್ರೇಟ್ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ ಮತ್ತು ಸ್ಕಿನ್ನ ಬ್ರೈಟ್ ಮತ್ತು ಗ್ಲೋಯಿಂಗ್ ಕೊಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಈವನ್ ಸೈನ್ಸ್ ಆಫ್ ಏಜಿಂಗ್ ಲೈಕ್ ರಿಂಕಲ್ಸ್, ಫೈನ್ ಲೈನ್ಸ್ನ ರೆಡ್ಯೂಸ್ ಮಾಡಲಿಕ್ಕೆ ನಿಮಗೆ ರೈಸ್ ಫ್ಲೋರ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಕೊರಿಯನ್ಸ್ ಅವರು ತಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ರೈಸ್ನ ಆದಷ್ಟು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಕಾಫಿ ಪೌಡರು ಅಷ್ಟೇ ಒಂದು ಒಳ್ಳೆ ಎಕ್ಸ್ಫೋಲಿಯೇಟರ್ ಆಗಿ ಕೆಲಸ ಮಾಡುತ್ತೆ. ಸೊ ನಮ್ಮ ಫೇಸಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಮತ್ತು ಅದನ್ನೆಲ್ಲ ರಿಮೂವ್ ಮಾಡಿ, ಡರ್ಟ್ನ ರಿಮೂವ್ ಮಾಡಿ ಒಂದು ಬ್ರೈಟ್ ಗ್ಲೋಯಿಂಗ್ ಸ್ಕಿನ್ ಕೊಡಲಿಕ್ಕೆ ನಮಗೆ ಕಾಫಿ ಪೌಡರು ಸಹ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವೆರಡು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಫೇಸ್ ಪ್ಯಾಕ್ನ ತಯಾರಿಸ್ಬೋದು. ಸೊ ಬನ್ನಿ ಫೇಸ್ ಪ್ಯಾಕ್ನ ತಯಾರಿಸ್ಕೊಂಡು ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನೋಡ್ಕೊಬರೋಣ. ಈ ಒಂದು ಫೇಸ್ ಪ್ಯಾಕ್ ಮಾಡೋಕ್ಕೆ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ಮತ್ತು 1-2 ಟೇಬಲ್ ಸ್ಪೂನ್ ಆಫ್ ರೈಸ್ ಫ್ಲೋರ್ ಮತ್ತು 1 ಟೇಬಲ್ ಸ್ಪೂನ್ ಆಫ್ ಆಲೋವೆರಾ ಜೆಲ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಅಂಗಡಿಯಿಂದ ತಂದಿರುವಂಥ ಆಲೋವೆರಾ ಜೆಲ್ನ ಯೂಸ್ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಫ್ರೆಶ್ ಆಲೋವೆರಾ ಜೆಲ್ ಇತ್ತು ಅಂತಂದರೆ ಅದನ್ನು ಯೂಸ್ ಮಾಡಬಹುದು. ಸೊ ಇದನ್ನು ನಿಮ್ಮ ಫೇಸ್ಗೆ ಮತ್ತು ನೆಕ್ಗೆ ಇದನ್ನು ಕಂಪ್ಲೀಟಾಗಿ ಅಪ್ಲೈ ಮಾಡಿ. ಸೊ ಈ ಒಂದು ಫೇಸ್ ಮಾಸ್ಕ್ ಏನು ಮಾಡುತ್ತಪ್ಪ ಅಂದರೆ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಫೇಸಲ್ಲಿರುವಂಥ ಎಕ್ಸೆಸ್ ಆಯಿಲ್ನ ರಿಮೂವ್ ಮಾಡಿ ಸ್ಕಿನ್ ಟೋನ್ನ ಲೈಟನ್ ಅಪ್ ಮಾಡಲಿಕ್ಕೆ ನಮಗೆ ಈ ಒಂದು ಫೇಸ್ ಮಾಸ್ಕ್ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಫೇಸ್ ಮಾಸ್ಕ್ನ ನೀಟಾಗಿ ಅಪ್ಲೈ ಮಾಡಿಕೊಂಡು 15 to 20 ಮಿನಿಟ್ಸ್ ಬಿಡಿ. ಸೊ 15 to 20 ಮಿನಿಟ್ಸ್ ಆದಮೇಲೆ ಒಂದು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡಿಕೊಂಡು ಜೆಂಟಲ್ ಆಗಿ ಇದನ್ನು 5 to 5 ಮಿನಿಟ್ಸ್ ತನಕ ಸ್ಕ್ರಬ್ ಮಾಡ್ಕೊಳ್ಳಿ. ಸೊ ಸ್ಕ್ರಬ್ ಮಾಡಿದ ನಂತರ ನೀಟಾಗಿ ವಾಶ್ನ ಮಾಡ್ಕೊಳ್ಳಿ. ಸೊ ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರಕ್ಕೆ 2 ಸಲ ನೀವು ಟ್ರೈ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ನ ನೀವು ಪಡ್ಕೋಬಹುದು. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಒಂದು ಫೇಸ್ ಮಾಸ್ಕ್ನ ನೀವು ತಯಾರಿಸ್ಕೋಬೋದು ಅಂತ. ಸೊ ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ನೀವು ಪಡ್ಕೋಬಹುದು. ನನಗಂತೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಫೇಸ್ ಮಾಸ್ಕ್ ಗೋ ಟು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಸ್ಕಿನ್ನ ಲೈಕ್ ಒಂದು ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಕೊಡಲಿಕ್ಕೆ ನಮಗೆ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಜೊತೆಗೆ ಒಂದು ಗ್ರೇಟ್ ಎಕ್ಸ್ಫೋಲಿಯೇಟರ್ ಆಗಿ ನಿಮಗೆ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಕೆಲಸ ಮಾಡುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಇನ್ ಕೇಸ್ ಈ ಒಂದು ಫೇಸ್ ಪ್ಯಾಕ್ ರಿಲೇಟೆಡ್ ನಿಮ್ಗೇನೇ ಕ್ವೆಶನ್ಸ್ ಆ್ಯಂಡ್ ಕ್ವೈರೀಸ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ ಮತ್ತು ಈ ಥರ ಇನ್ನೂ ಹೆಚ್ಚು ವಿಡಿಯೋಸ್, ವ್ಲಾಗ್ಸ್ ಆ್ಯಂಡ್ ರಿವ್ಯೂ ವಿಡಿಯೋಸ್ಗೆ ನಿಧಿ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್.